ಒಂದು ಊರಿನಲ್ಲಿ ಪ್ರಣಯ್ ಅನ್ನುವ ವ್ಯಕ್ತಿ ತನ್ನ ಹೆಂಡತಿ ಸೋನಾಳೊಂದಿಗೆ ಜೀವಿಸುತ್ತಿದ್ದನು. ಅವರಿಬ್ಬರು ಆ ಊರಿನ ಹತ್ತಿರದಲ್ಲಿರುವ ಕಾಲೇಜಿನಲ್ಲಿ ಇಂಗ್ಲಿಷ್ ಕಲಿಸುತ್ತಿದ್ದರು. ಒಂದು ದಿನ ಸೋನಾ ಕಾಲೇಜಿನಿಂದ ಮನೆಗೆ ಬರುತ್ತಿರುವ ಸಮಯದಲ್ಲಿ ಬಹಳ ಗಾಬರಿಯಿಂದ ಇದ್ದಳು. ಅರೆ ಸೋನಾ ಡಾರ್ಲಿಂಗ್, ಏನಾಯ್ತು? ಇವತ್ತು ಲಂಚ್ ಟೈಮ್ ಅಲ್ಲಿ ಟೀಚರ್ಗಳು ಯಾರು ಕತೆ ಹೇಳಲಿಕ್ಕೆ ಬರ್ಲಿಲ್ವಾ ಏನೋ? ಏನು ಅಂದ್ರೆ ನೀವು ಕೂಡ ಯಾವಾಗ್ಲೂ ಬಾಯಿಗೆ ಬಂದ ಹಾಗೆ ಮಾತಾಡೋದಾ? ಸ್ವಲ್ಪ ಆದ್ರೂ ಜವಾಬ್ದಾರಿಯಿಂದ ಮಾತಾಡಿ. ಅರೆ ನೀನು ನನ್ ಮೇಲೆ ಯಾಕೆ ಎಗರ್ತಾ ಇದೀಯಾ? ಏನಾದ್ರೂ ತೊಂದ್ರೆ ಆಯ್ತಾ? ಯಾಕೆ ಗಾಬರಿಯಾಗಿ ಕಾಣಿಸ್ತಾ ಇದೀಯಾ? ಗಾಬರಿಯಾಗಿ ಕಾಣಿಸ್ತಾ ಇದ್ದೀನಾ? ಇಲ್ಲ, ನಾನು ನಿಜವಾಗಿ ಕಂಗಾಲಾಗೆ ಇದ್ದೀನಿ. ಅರೆ ಸೋನಾ, ಅದೇ ಅಲ್ವಾ ಕೇಳ್ತಿದ್ದೀನಿ. ಅರೆ ನಾನೇನ್ ಹೇಳಿ, ಈ ದಿನ ನನಗೆ ಆನ್ಲೈನ್ ನಲ್ಲಿ ಮೀಟಿಂಗ್ ಇತ್ತು. ಟೀಚರ್ಗಳೆಲ್ಲ ಅಟೆಂಡ್ ಆಗಿದ್ರು. ಆದ್ರೆ ನನಗೆ ಅದೇ ಸಮಯದಲ್ಲಿ ನೆಟ್ವರ್ಕ್ ಹೋಯ್ತು. ಅರೆ ಈ ಸಮಸ್ಯೆಗೆ ನನ್ನ ಹತ್ರ ಒಂದು ಉಪಾಯ ಇದೆ. ಹೌದಾ? ಹಾಗಿದ್ದಾಗ ಹೇಳ್ಬಹುದಲ್ಲ, ಅದಕ್ಕೆ ಕೂಡ ಮುಹೂರ್ತ ಬೇಕಾ ಏನು? ಅರೆ ನನ್ನ ಜಾನ್, ನೀನು ಅಷ್ಟು ಕೋಪ ಪಡ್ಬೇಡ. ಅಚ್ಚ ಟೊಮೊಟೊ ತರನೇ ಕಾಣ್ತಿದೀಯ, ಟೊಮೊಟೊ. ಆದ್ರೂ ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ನಾವು ವೈಫೈ ಹಾಕಿಸ್ಕೊಳ್ಳೋಣ, ಏನಂತೀಯಾ? ಅಮ್ಮಯ್ಯ, ಹೌದು, ಸರಿಯಾಗಿ ಹೇಳಿದ್ರಿ. ಹಾಕಿಸ್ಕೊಳ್ಳೋಣ. ಇನ್ನೊಂದು ವಿಷಯ, ನಾನು ಟೊಮೊಟೊ ತರ ಇರೋದಿಲ್ಲ, ಅರ್ಥವಾಯ್ತಾ? ಹಾ ಮೇಡಮ್, ಅರ್ಥವಾಯ್ತು. ಅಂದ್ರೆ ನಾಳೆನೆ ನಾನು ವೈಫೈ ರೌಟರ್ ತಗೊಂಡ್ ಬರ್ತೀನಿ. ಮಾರನೇ ದಿನ ಪ್ರಣಯ್ ರೌಟರ್ ತೆಗೆದುಕೊಂಡು ಬಂದು ಮನೆಯಲ್ಲಿಡುತ್ತಾನೆ. ಆ ದಿನ ರಾತ್ರಿ ಪ್ರಣಯ್ ವೈಫೈ ಆನ್ ಮಾಡಿ ಹೆಡ್ಫೋನ್ ಹಾಕಿಕೊಂಡು ಮೊಬೈಲ್ನಲ್ಲಿ ಹಾಡು ಕೇಳುತ್ತಿದ್ದನು. ಆಗ ಅವನಿಗೆ ಆ ರೂಮಿನಲ್ಲಿ ಯಾವುದೋ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಆ ವೈಫೈ ರೌಟರ್ ಹತ್ತಿರ ಬಹಳ ಹೊಗೆ ಸುತ್ತಿಕೊಂಡಿತ್ತು. ಇನ್ನು ಆ ಹೊಗೆಯಿಂದ ದೆವ್ವವೊಂದು ಹೊರಗೆ ಬಂದಿತು. ದೆವ್ವ! ಅರೆ ದೆವ್ವ! ಸೋನಾ, ಸೋನಾ ಹೇಳೆ, ದೆವ್ವ ಇದೆ. ಅರೆ ದೆವ್ವನವ್ರೆ, ಈಗ ಬೇಡ, ಆಮೇಲೆ ಬನ್ನಿ. ನನ್ಗೀಗ ನಿದ್ದೆ ಬರ್ತಾ ಇದೆ. ಆದ್ರೆ ಪಕ್ಕದ ರೂಮ್ ನಲ್ಲಿ ಎಸಿ ಇದೆ, ಬೇಕು ಅಂದ್ರೆ ಅಲ್ಲಿ ಹೋಗಿ ಮಲಗಬಹುದು. ಅರೆ ಹುಚ್ಚಮ್ಮ, ನೀನು ಬಾಯಿ ಮುಚ್ಕೋ, ನೀನು ಮಾತಾಡ್ಬೇಡ. ಇವತ್ತು ನೀನೇ ನನ್ನನ್ನ ಸಾಯಿಸೋ ಹಾಗಿದ್ದೀಯಾ. ದೆವ್ವ ಗಟ್ಟಿಯಾಗಿ ನಗುತ್ತಾ ಪ್ರಣಯ್ ಹತ್ತಿರ ಬರುತ್ತಿರುತ್ತದೆ. ತಕ್ಷಣ ಪ್ರಣಯ್ ಕೈಯಲ್ಲಿರುವ ಹೆಡ್ಫೋನ್ ಕೆಳಗೆ ಬಿದ್ದು ಹೋಗುತ್ತದೆ. ಹಾಡುಗಳು ಗಟ್ಟಿಯಾಗಿ ಕೇಳಿಸುತ್ತದೆ. ಆ ಹಾಡಿನ ಶಬ್ದಕ್ಕೆ ದೆವ್ವ ಗಾಬರಿಯಾಗುತ್ತದೆ. ಇನ್ನು ಅಲ್ಲಿಂದ ಮಾಯವಾಗಿ ಬಿಡುತ್ತದೆ. ಪ್ರಣಯ್ ಆಶ್ಚರ್ಯ ಹೋಗುತ್ತಾನೆ. ಅವನಿಗೆ ಏನೂ ಅರ್ಥವಾಗುವುದಿಲ್ಲ. ನಿಮಗೆ ಏನಾದ್ರೂ ಹುಚ್ಚ? ಅಷ್ಟು ಜೋರಾಗಿ ಸೌಂಡ್ ಹಾಕೊಂಡು ಹಾಡು ಕೇಳ್ತಾ ಇದೀಯಾ? ಮೊದಲು ನೀನು ಮುಚ್ಚು. ಹೌದೇ ಕುಂಭಕರ್ಣನ ಹಾಗೆ ಮಲಗಿದ್ಯಾ? ದೆವ್ವ ಬಂದಿತ್ತು, ದೆವ್ವ. ಮತ್ತಿನಲ್ಲಿದ್ದೀರಾ ಏನು? ಏನೇನೋ ಮಾತಾಡ್ತಾ ಇದ್ದೀರಾ? ನನಗೆ ಮಲಗ್ಲಕ್ ಬಿಡಿ, ಮತ್ತೆ ನೀವು ಮಲಗ್ಕೊಳ್ಳಿ. ಸೋನಾಳಿಗೆ ಪ್ರಣಯ್ ಮಾತಿನ ಮೇಲೆ ನಂಬಿಕೆ ಇರುವುದಿಲ್ಲ. ಆದರೆ ಪ್ರಣಯ್ ಬಹಳ ಭಯಪಡುತ್ತಿರುತ್ತಾನೆ. ಬೆಳಿಗ್ಗೆ ಅವನು ಒಬ್ಬ ಮಾಂತ್ರಿಕನ ಹತ್ತಿರ ಹೋಗುತ್ತಾನೆ. ಆ ಮಾಂತ್ರಿಕನು ಇಂತಹ ಕಷ್ಟಗಳಿಗೆ, ತೊಂದರೆಗಳಿಗೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದನು. ಏನಾಯ್ತು ಮಗು? ಎಲ್ಲವೂ ಚೆನ್ನಾಗಿದ್ಯಾ? ಯಾಕೆ ಹೀಗ್ ಬಂದೆ? ಏನೋ ಗುರುಗಳೇ, ಯಾವುದೂ ಸರಿಯಾಗಿಲ್ಲ. ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿದ್ದ ವೈಫೈನಿಂದ ಒಂದು ವಿಚಿತ್ರವಾದ ದೆವ್ವ ಹೊರಗೆ ಬಂದಿತ್ತು. ಅದು ನನ್ನನ್ನ ಸಾಯಿಸ್ಬೇಕು ಅಂದ್ಕೊಂಡಿತ್ತು. ಆದರೆ ಅಷ್ಟರಲ್ಲೇ ಹಾಡುಗಳ ಶಬ್ದ ಬಂದಿದ್ದರಿಂದ ಮಾಯವಾಗಿ ಹೋಯ್ತು. ನನಗೆ ಬಹಳ ಭಯವಾಗ್ತಾ ಇದೆ. ನೀವೇ ನನಗೆ ಸಹಾಯ ಮಾಡಬೇಕು. ಸರಿ, ನನಗೆ ಆ ವೈಫೈ ರೂಟರ್ನ ಡೀಟೇಲ್ ಹೇಳು. ಆ ನಂತರ ನಾನು ನಿನ್ನ ರೂಮ್ಗೆ ಹೋಗಿ ಆ ದೆವ್ವದ ಬಗ್ಗೆ ತಿಳ್ಕೊಂಡು ಬರ್ತೀನಿ. ಹಾ ಗುರುಗಳೇ, ಸರಿ. ನಂತರ ಪ್ರಣಯ್ ಗುರುಗಳಿಗೆ ಆ ವೈಫೈ ಡೀಟೇಲ್ಸ್ ಎಲ್ಲವನ್ನು ಕೊಡುತ್ತಾನೆ. ಆ ನಂತರ ಗುರುಗಳು ಆ ರೂಮಿನೊಳಗೆ ಹೋಗುತ್ತಾರೆ. 15 ನಿಮಿಷದ ನಂತರ ಹೊರಗೆ ಬರುತ್ತಾರೆ. ಏನಾಯ್ತು ಗುರುಗಳೇ? ಏನಾದ್ರೂ ತಿಳಿತಾ? ಇದು ಒಂದು ಟೆಕ್ನಿಕಲ್ ದೆವ್ವ. ಇದು ಬಹಳ ವರ್ಷಗಳ ಹಿಂದೆ ಒಂದು ಪಾಸ್ವರ್ಡ್ ತಯಾರು ಮಾಡಿದ್ದರು. ಆ ವಿಚಿತ್ರವಾದ ಪಾಸ್ವರ್ಡ್ ಅನ್ನು ಯಾರು ಎಂಟರ್ ಮಾಡುತ್ತಾರೋ ಆ ದೆವ್ವ ಆ ರೂಟರ್ ಒಳಗೆ ಬಂದು ಬಿಡುತ್ತದೆ. ನಿನ್ನ ಕರ್ಮ, ನೀನು ಸರಿಯಾಗಿ ಅದೇ ಪಾಸ್ವರ್ಡ್ ಎಂಟರ್ ಮಾಡಿದ್ದೀಯಾ. ಅದಕ್ಕೆ ಅದು ಈ ರೂಟರ್ ಒಳಗೆ ಬಂದಿದೆ. ಇನ್ನು ದಿನವೂ ರಾತ್ರಿ ಅದು ಸ್ವತಂತ್ರವಾಗಿ ಹೊರಗೆ ಬರುತ್ತೆ. ಆದ್ರೆ ಅದು ಹಾಡಿನ ಶಬ್ದ ಕೇಳುತ್ತಲೇ ಭಯಪಟ್ಟು ಮಾಯವಾಗಿ ಹೋಯ್ತಲ್ಲ. ಹೇಳ್ತೀನಿ. ಅಸಲು ಆ ದೆವ್ವಕ್ಕೆ ಎಂಟರ್ಟೈನ್ಮೆಂಟ್ ಫೋಬಿಯಾ ಇದೆ. ಅದಕ್ಕೆ ಹಾಡು, ಡ್ಯಾನ್ಸ್ ಇಂಥದ್ದು ಮಾಡಿದ್ರೆ ಅದು ಭಯಪಟ್ಟು ಅಲ್ಲಿಂದ ಓಡಿ ಹೋಗುತ್ತೆ. ಇದೇ ವಿಷಯನ ನೀನು ಒಂದು ಉಪಯೋಗವಾಗಿ ಬದಲಾಯಿಸ್ಕೋಬೇಕು. ಆದ್ರೆ ಹೇಗೆ ಗುರುಗಳೇ? ನೋಡು, ಈ ದಿನ ರಾತ್ರಿ ಅದು ಮತ್ತೆ ಬರುತ್ತೆ. ಆಗ ನೀನು ಹಾಡುಗಳು ಹಾಕು.
ಆಗ ಆ ದೆವ್ವ ಭಯಪಟ್ಟು ದೂರವಾಗಿ ಓಡಿ ಹೋಗ್ತಾಳೆ. ಆಗ ನೀನು ಆ ರೂಟರ್ನ ಒಡೆದು ಹಾಕು. ನಿನಗೆ ಇನ್ನು ಆ ದೆವ್ವದ ಬಾಧೆ ಇರೋದಿಲ್ಲ. ಹಾ ಸರಿ ಗುರುಗಳೇ, ಈ ದಿನ ರಾತ್ರಿ ನಾನು ಹಾಗೇನೆ ಮಾಡ್ತೀನಿ. ನಂತರ ಪ್ರಣಯ್ ಗುರುಗಳಿಗೆ ಧನ್ಯವಾದ ಹೇಳಿ ಅವರ ಮನೆಗೆ ತಿರುಗಿ ಬರುತ್ತಾನೆ. ಮನೆ ಹತ್ತಿರ ಸೋನಾ ಪ್ರಣಯ್ನನ್ನು ಹೀಗೆ ಕೇಳುತ್ತಾಳೆ, ನನಗೆ ಹೇಳ್ದಲೆ ನೀವು ಹೀಗೆ ಮಾಡೋದು ನಿಮಗೇನಾದ್ರೂ ಚೆನ್ನಾಗಿರುತ್ತಾ? ನೀನು ಮೊದಲು ಬಾಯಿ ಮುಚ್ಕೋ, ಅದೇ ಒಳ್ಳೇದು ನಿನ್ಗೆ. ನಾನು ನಿನಗೆ ಹೇಳ್ದೆ ಆ ದೆವ್ವದ ಬಗ್ಗೆ, ಆದ್ರೆ ನೀನು ನನ್ನ ಮಾತನ್ನೇ ಕೇಳಲಿಲ್ಲ. ಅಂದ್ಕೊಂಡೆ ನೀವು ಏನೋ ಕೋಲಾಹಲ ಮಾಡ್ತಾ ಇದ್ದೀರಾ ಅಂತ, ಆದ್ರೂ ನಿದ್ದೆ ಕೂಡ ಮುಖ್ಯನೇ ಅಲ್ವಾ? ಅರೆ ಯಾಕೆ ನೀನು ನನ್ನನ್ನ ಹೆಚ್ಚು ಕಿರಿಕಿರಿ ಮಾಡಬೇಡ, ಈಗಲೇ ಹೋಗಿ ನಿದ್ದೆ ಮಾಡು. ಈ ದಿನ ರಾತ್ರಿ ಆ ದೆವ್ವವನ್ನ ಓಡಿಸೋದಕ್ಕೆ ತಯಾರಿ ಮಾಡ್ಕೋಬೇಕು. ಪ್ರಣಯ್ ದೆವ್ವಕ್ಕಾಗಿ ಎದುರು ನೋಡುತ್ತಾ ಇದ್ದನು. ಆಗಲೇ ಆ ದೆವ್ವ ಹೊರಗೆ ಬರುತ್ತದೆ. ಓ ಐ ಆಮ್ ಬ್ಯಾಕ್. ನಾನು ತಿರುಗಿ ಬಂದೆ. ಆ ಬಾ ಬಾ, ನಾವು ಹಾಡು ಕೇಳೋಣ. ನಿಲ್ಸು, ಆ ಶಬ್ದನ ನಿಲ್ಸು. ದೆವ್ವ ಮತ್ತೆ ಭಯಪಟ್ಟು ಮಾಯವಾಗಿ ಹೋಗುತ್ತದೆ. ಆಗ ತಕ್ಷಣ ಒಂದು ದೊಡ್ಡ ಕೋಲು ತೆಗೆದುಕೊಂಡು ಬಂದು ಆ ರೂಟರ್ ಅನ್ನ ಒಡೆದು ಹಾಕುತ್ತಾನೆ. ಆ ರೂಟರ್ ಒಡೆದು ಹೋಗುತ್ತಲೇ ಆ ದೆವ್ವ ಅಲ್ಲಿಂದ ಅರಚುತ್ತಾ ಬಂದು ಅಲ್ಲಿಯೇ ಸತ್ತು ಹೋಗುತ್ತದೆ. ಅಮ್ಮಯ್ಯ, ಒಳ್ಳೇದಾಯ್ತು, ಈ ದೆವ್ವ ಸತ್ತೋಯ್ತು. ಸೋನಾ, ಓ ಸೋನಾ. ಸೋನಾ ಭಯಪಡುತ್ತಾ, ಏನಾಯ್ತು ಅಂದ್ರೆ? ಏನಕ್ಕೆ ಭಯ ಪಡ್ತಾ ಇದೀಯಾ? ಬೇಗ ಬಾರೆ. ಏನಾಯ್ತು? ಆ ದೆವ್ವ ಏನಾದ್ರೂ ನಿಮ್ಮನ್ನ ಹಿಡ್ಕೊಂತಾ? ಹಾ, ಅವಾಗವಾಗ ಕನಿಷ್ಠ ಒಳ್ಳೆ ಮಾತಾದ್ರೂ ಆಡೆ. ನೀನು ಟೆನ್ಷನ್ ಪಡಬೇಡ, ಬಾ, ನಾನು ಆ ದೆವ್ವವನ್ನ ಸಾಯಿಸ್ದೆ. ಈಗ ನಾನು ಸುರಕ್ಷಿತವಾಗಿದ್ದೀನಿ. ಅರೆ, ನೀವು ಎಷ್ಟು ಬುದ್ಧಿವಂತರು. ಆ ನಂತರ ಅವರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಇನ್ನು ಹೊರಗೆ ರೆಸ್ಟೋರೆಂಟ್ಗೆ ಹೋಗಿ ಭೋಜನ ಮಾಡುತ್ತಾರೆ. ಇನ್ನು ನಂತರ ಅವರು ಹೀಗೆ ಆ ಸಂತೋಷವನ್ನು ಎಂಜಾಯ್ ಮಾಡುತ್ತಾರೆ. ಬಂಗಾರುಪೇಟೆಯಲ್ಲಿ ರಂಗರಾಜು ಎಂದರೆ ಎಲ್ಲರಿಗೂ ಇಷ್ಟವೇ. ಅವನು ವಿನಯ ವಿಧೇಯತೆ ಇರುವ ವ್ಯಕ್ತಿ. ಅವನ ಹೆಂಡತಿ ಸುರೇಖ ಕೂಡ ಗಂಡನ ಹೆಜ್ಜೆಯಲ್ಲೇ ನಡೆಯುತ್ತಾಳೆ. ಆ ದಂಪತಿಗಳ ಮುದ್ದಿನ ಮಗಳು ಚಾಂದಿನಿ. ಜಿಂಕಿ ಮರಿಯ ಹಾಗೆ ಊರೆಲ್ಲ ಚಕ್ಕರ್ ಹಾಕುತ್ತಾ ತಿರುಗಾಡಿ ಹಾಯಾಗಿರಬೇಕು ಎಂದು ಮನಸ್ಸಿದ್ದರೂ ಕೂಡ ಹಾಗೆ ಚಾಂದಿನಿ ಮಾಡಲಾರಳು. ಏಕೆಂದರೆ ಬಡತನದಿಂದ ಆ ಕುಟುಂಬ ಒಣಗುತ್ತಾ ಇದ್ದಾಗ ಅವರಿಗೆ ಕಷ್ಟಗಳು ಹೆಚ್ಚಾಗಿರುತ್ತದೆ. ಏನಂದ್ರೆ ಈ ದಿನ ತಿನ್ನೋದಿಕ್ಕೆ ಏನೂ ಇಲ್ಲ ರೀ, ತರಕಾರಿ ಕೂಡ ಇಲ್ಲ. ಗಂಜಿ ಕಾಯಿಸಿ ಕೊಡ್ತೀನಿ ಅಂದ್ರೂ ಕೂಡ ಮನೆಯಲ್ಲಿ ಮುಷ್ಟಿ ನುಚ್ಚು ಕೂಡ ಇಲ್ಲ. ಏನ್ ಮಾಡೋದು ಅರ್ಥವಾಗ್ತಿಲ್ಲ ರೀ. ಸುರೇಖಳ ಮಾತಿನಲ್ಲಿ ದುಃಖ, ಕಣ್ಣಿನಲ್ಲಿ ನೀರು ತುಂಬುತ್ತಿತ್ತು. ಚಾಂದಿನಿ ಮನೆಯಲ್ಲಿ ಇಲ್ಲದ್ದರಿಂದ ಆಕೆ ತನ್ನ ನೋವನ್ನು ರಂಗರಾಜನ ಮುಂದೆ ಹೇಳಿಕೊಂಡು ಅಳುತ್ತಿದ್ದಳು. ಏನ್ ಮಾಡಲಿ ಅಂತಿದ್ದೀಯ ಸುರೇಖಾ? ಆ ದೇವ್ರು ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ಏನು? ನಾನು ಏನು ಪಾಪ ಮಾಡಿದ್ದೀನಿ ಅಂತ? ಹಸಿ ಕಂದಮ್ಮ ನಮ್ಮ ಮಗಳು ಕೂಡ ಈ ನೋವನ್ನೇ ಸಹಿಸ್ತಾ ಇದ್ದಾಳೆ. ಸಾಲ ಕೂಡ ಹೆಚ್ಚಾಗಿದೆ. ಈ ಸಲ ವ್ಯವಸಾಯ ಅಷ್ಟಾಗಿ ಬರಲಿಲ್ಲ. ಮನೆಯಲ್ಲಿ ತಿನ್ನಲಿಕ್ಕೆ ತಿಂಡಿ ಇಲ್ಲ. ನನಗೆ ಸತ್ತು ಹೋಗ್ಬೇಕು ಅನ್ನಿಸ್ತಾ ಇದೆ ಸುರೇಖಾ. ಏನು ಅಂದ್ರೆ ನೀವೇ ಹಾಗೆ ದುಃಖ ಪಟ್ರೆ ಹೇಗೆ? ಕುಟುಂಬಕ್ಕೆ ನೀವೇ ದಿಕ್ಕು. ನೀವೇ ಕಣ್ಣೀರು ಹಾಕಿದ್ರೆ ಹೇಗೆ? ನಾವು ತಿನ್ನದಿದ್ರೂ ಪರವಾಗಿಲ್ಲ, ನಮ್ಮ ಮಗಳು ಹೊಟ್ಟೆ ತುಂಬಿಸಲಿಕ್ಕಾದ್ರೂ ನಾವು ಏನೋ ಒಂದು ಮಾಡಬೇಕಲ್ಲ. ಈ ಊರಲ್ಲಿ ನನಗೆ ಗೌರವವಿದೆ, ಆದರೆ ಆ ಗೌರವ ಸಾಲ ಮಾಡಿದ್ದರಿಂದ ವಿಪರೀತವಾಗಿ ಹಾಳಾಗಿದೆ. ವ್ಯವಸಾಯದಲ್ಲಿ ನಷ್ಟ ಬಂದಿದ್ದರಿಂದ ಬದುಕು ಭಯ ಪಡ್ತಾ ಇದೆ. ಹೊಟ್ಟೆಗಿಲ್ಲದೆ ಕುಟುಂಬ ಒದ್ದಾಡ್ತಾ ಇದೆ. ಹಾಗೆಯವರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು. ಇಷ್ಟರಲ್ಲಿ ದೂರದಲ್ಲಿ ಗುಡಿಯ ಗಂಟೆ ಬಾರಿಸಿತು. ಇಲ್ಲಿ ನೋಡು ಸುರೇಖಾ, ನಾನು ಈಗಲೇ ಹೋಗ್ತೀನಿ ಇರು ಎಂದು ಹೇಳಿ ಹೊರಗೆ ಹೋಗುತ್ತಾನೆ. ಅಲ್ಲಿಂದ ದೇವಸ್ಥಾನದ ಹತ್ತಿರ ಚಾಂದನಿಯನ್ನು ನೋಡಿ ಅಲ್ಲಿಗೆ ಹೋಗುತ್ತಾನೆ. ರಂಗರಾಜುವಿಗೆ ಅಲ್ಲಿಯ ದೃಶ್ಯ ನೋಡಿ ಆಶ್ಚರ್ಯ ಹೋಗುತ್ತಾನೆ. ದುಃಖ ನುಗ್ಗಿ ಬರುತ್ತದೆ. ದೇವಸ್ಥಾನದಲ್ಲಿ ಪೂಜಾರಿಯ ಹತ್ತಿರ ಚಾಂದಿನಿ ಪ್ರಸಾದಕ್ಕೋಸ್ಕರ ಬೇಡಿಕೊಳ್ಳುತ್ತಿದ್ದಳು. ಪೂಜಾರಿಯವರೇ, ನಿಮಗೆ ಸ್ವಲ್ಪ ಪುಣ್ಯ ಬರುತ್ತೆ. ನಮ್ಮ ಮನೇಲಿ ತಿನ್ನೋದಕ್ಕೆ ಏನೂ ಇಲ್ಲ. ಮನೇಲಿ ನಮ್ಮ ಅಮ್ಮ ಅಪ್ಪ ಹಸುವಿನಿಂದ ಇದ್ದಾರೆ. ಇನ್ನು ಸ್ವಲ್ಪ ಪ್ರಸಾದ ಕೊಡಿ, ನಿಮಗೆ ಕೈ ಮುಗಿತೀನಿ. ಚಾಂದಿನಿ, ಏನ್ ಮಾಡ್ತಿದ್ಯಮ್ಮ ನೀನು? ಮೊದಲು ಮನೆಗೆ ನಡಿ. ಇನ್ನು ಒಂದು ಕ್ಷಣ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ಎಂದು ನನಗೆ ತಿಳಿಯದು. ಬಾ. ತಂದೆಯ ಮಾತಿಗೆ ಚಾಂದಿನಿಗೆ ಭಯ ಹುಟ್ಟಿತು. ಅಪ್ಪ ಹೊಡೆಯುತ್ತಾನೋ ಏನೋ ಎಂದು ಭಯದಿಂದ ಮನೆಗೆ ಸೇರಿಕೊಂಡಳು. ಏನಾಯ್ತಮ್ಮ, ಹಾಗೆ ಯಾಕೆ ದುಃಖ ಪಡ್ತಿದ್ಯಾ? ಏನಾಯ್ತು? ನಾನು ಹೇಳ್ತೀನಿ ಸುರೇಖಾ, ನಿನ್ ಮಗಳು ನಮಗಾಗಿ ಪೂಜಾರಿ ಹತ್ರ ಪ್ರಸಾದಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ಲು.
ಅದನ್ನ ನೋಡಿ ನನ್ನದೇ ಒಡೆದು ಹೋಯ್ತು ಗೊತ್ತಾ. ಏನಮ್ಮ ಹಾಗೆ ಮಾಡೋದು ತಪ್ಪಲ್ವಾ? ಅಮ್ಮ, ನೀನು ಅಪ್ಪ ಮಾತಾಡ್ಕೊಳ್ಳೋದು ನಾನು ಕೇಳಿಸ್ಕೊಂಡೆ. ನಿಮಗಾಗಿ ಪ್ರಸಾದ ತಂದ್ರೆ ಈ ದಿನ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಂತ ಗುಡಿಗೆ ಹೋದೆ ಅಮ್ಮ. ಚಾಂದಿನಿ ಅಳುತ್ತಿದ್ದಳು. ಅವಳನ್ನು ರಂಗರಾಜು ಸಮಾಧಾನ ಮಾಡಿಸಿದನು. ರಾತ್ರಿ ಯಾರಿಗೂ ಊಟವಿಲ್ಲ. ನೀರು ಕುಡಿದುಕೊಂಡು ಹೊಟ್ಟೆ ತುಂಬಿಸಿಕೊಂಡರು. ಮಾರನೇ ದಿನ ಸುರೇಖಳಿಗೆ ಜ್ವರ ಬರುತ್ತದೆ. ಅಪ್ಪ, ಅಮ್ಮನ ಮೈ ಸುಡ್ತಾ ಇದೆ. ಮಾತುಕತೆ ಇಲ್ಲ. ನನಗೇಕೋ ಭಯವಾಗ್ತಿದೆ ಅಪ್ಪ. ಚಾಂದಿನಿ ಮಾತಿಗೆ ರಂಗರಾಜು ಸುರೇಖಳನ್ನು ಮುಟ್ಟಿ ನೋಡಿದಾಗ ಮೈ ಸುಟ್ಟು ಹೋಗುತ್ತಿತ್ತು. ತಕ್ಷಣ ಸುರೇಖಳನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಚಿಕಿತ್ಸೆ ಕೊಡಿಸಿ ತಿರುಗಿ ಬರುತ್ತಿರುವಾಗ ಒಂದು ಜೋಡಿ ಅಳುತ್ತಾ ಕಾಣಿಸಿತು. ನಾವು ಏನ್ ಮಾಡ್ತೀವಿ ಭಾಗ್ಯ? ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಕೂಡ ಇರಲ್ವೇ? ನಮ್ಮ ಹತ್ತಿರ ಲೆಕ್ಕವಿಲ್ಲದಷ್ಟು ದುಡ್ಡಿದೆ. ತಲೆತಲಾಂತರಕ್ಕೂ ಕರಗಿ ಹೋಗದ ಆಸ್ತಿ ಇದೆ. ಆದ್ರೆ ಏನ್ ಲಾಭ? ಮಕ್ಕಳು ಮಾತ್ರ ಆಗ್ತಾ ಇಲ್ಲ. ಹುಟ್ಟಿದ ಮಕ್ಕಳು ಕೂಡ ತಕ್ಷಣ ಸತ್ತು ಹೋಗ್ತವೆ. ನಮಗೆ ಮಕ್ಕಳನ್ನ ಆಡಿಸುವ ಅದೃಷ್ಟ ಇಲ್ಲ ಅಂತ ಅಂದ್ಕೋತೀನಿ. ಆ ದೊಡ್ಡ ಮನುಷ್ಯ ಅಳುತ್ತಾ ತನ್ನ ಹೆಂಡತಿಗೆ ಹೇಳುವುದನ್ನು ರಂಗರಾಜು ಸುರೇಖಾ ಗಮನಿಸುತ್ತಾರೆ. ಆಗಲೇ ರಂಗರಾಜುವಿಗೆ ಒಂದು ಆಲೋಚನೆ ಬರುತ್ತದೆ. ಸುರೇಖಾ, ಅಲ್ಲಿ ನೋಡು, ಅವರು ಏನಕ್ಕೆ ದುಃಖಿಸ್ತಿದ್ದಾರೆ? ಅವರಿಗೆ ಮಕ್ಕಳಿಲ್ಲ. ಲೆಕ್ಕವಿದ್ದಷ್ಟು ಆಸ್ತಿ ಇದೆ ಅಲ್ಲ. ನಮಗೇನೋ ತಿನ್ನೋದಕ್ಕೆ ಕೂಡ ತಿಂಡಿ ಇಲ್ಲ. ನಮ್ಮ ಮಗಳು ಚಾಂದಿನಿಯನ್ನು ಅವರಿಗೆ ದತ್ತಕ್ಕೆ ಕೊಟ್ರೆ ಅವಳು ಸಂತೋಷವಾಗಿರ್ತಾಳೆ. ನೀನ್ ಏನಂತೀಯಾ? ನೀವು ಹೇಳಿದ್ದು ನಿಜವೇ ಸರಿ. ನಮ್ಮ ಮಗಳು ಕೂಡ ಈ ಬಡತನದಲ್ಲಿ ಬದುಕೋದು ಇಷ್ಟವಿಲ್ಲ. ಅವರು ಮನೆಗೆ ಹೋದ್ರೆ ಸುಖವಾಗಿ ಸಂತೋಷವಾಗಿರ್ತಾಳೆ, ಚೆನ್ನಾಗಿ ಓದ್ಕೊಳ್ತಾಳೆ. ಅವಳಾದ್ರೂ ಸಂತೋಷದಿಂದ ಇರಬಹುದು. ನೀವು ಹೋಗಿ ಅವರನ್ನ ಒಂದ್ಸಲ ಕೇಳಿ ನೋಡಿ. ಅವರು ದತ್ತಕ್ಕೆ ತೆಗೆದುಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ತಿಳಿದುಕೊಳ್ಳಿ. ತನ್ನ ಹೆಂಡತಿ ಸುರೇಖಳ ಮಾತಿಗೆ ರಂಗರಾಜು ಆ ದಂಪತಿಗಳ ಹತ್ತಿರ ಹೋಗಿ ಕೇಳುತ್ತಾನೆ. ಅಯ್ಯ, ನಮಸ್ಕಾರ ಸ್ವಾಮಿ. ನನ್ನ ಮಗಳು ಚಂದಮಾಮ ಆಗಿದ್ದಾಳೆ. ಆದ್ರೆ ಬೆಳ್ದಿಂಗಳು ಮಾತ್ರ ಇಲ್ಲ. ನಮ್ಮ ಜೊತೆ ಬಡತನದಲ್ಲೇ ಒದ್ದಾಡ್ತಾ ಇದ್ದಾಳೆ. ಕಷ್ಟದಲ್ಲಿ ಬದುಕ್ತಾ ಇದ್ದಾಳೆ. ನಿಮಗೆ ಮಕ್ಕಳು ಇಲ್ಲವೆಂದು ತಿಳಿದುಕೊಂಡೆ. ನೀವು ನನ್ನ ಮಗಳನ್ನು ದತ್ತಕ್ಕೆ ತಗೋತೀರಾ? ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಂಡು ಅವಳ ಜೀವನಕ್ಕೆ ಬೆಳಕು ಕೊಡ್ತೀರಾ? ರಂಗರಾಜು ಅಂದ ಮಾತಿಗೆ ಆ ದಂಪತಿಗಳಿಗೆ ಸಂತೋಷವಾಗುತ್ತದೆ. ಅವರ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ತಕ್ಷಣ ಆ ಮಗುವನ್ನು ನೋಡಬೇಕು ಅಂತ ಅಂದುಕೊಳ್ಳುತ್ತಾರೆ. ರಂಗರಾಜು ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಮ್ಮ ಚಾಂದಿನಿ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡು. ಯಾರಪ್ಪ? ಇವರು ನಿನ್ನನ್ನ ದತ್ತಕ್ಕೆ ತಗೊಳ್ಳೋಕೆ ಬಂದಿದ್ದಾರಮ್ಮ. ನೀನಂದ್ರೆ ಇವರಿಗೆ ಬಹಳ ಇಷ್ಟ. ಇನ್ನು ಮೇಲೆ ನೀನು ಇಲ್ಲಿ ಮನೆಯಲ್ಲಿರಬಾರದು. ಈ ಮನೆಯಲ್ಲಿರುವ ಅಗತ್ಯವೇ ಇಲ್ಲ. ಹಸಿವಿನಿಂದ ಬದುಕುವ ಸಮಸ್ಯೆ ಇಲ್ಲ. ನಿನಗೆ ಏನು ಬೇಕಾದರೂ ಸಿಗುತ್ತದಮ್ಮ. ನೀನು ಸುಖವಾಗಿ ಇರಬೇಕಮ್ಮ. ಅವ್ರ ಜೊತೆಗೆ ಹೋಗು. ಅನ್ನೋಡು, ಆಕೆ ಹೆಸರು ಭಾಗ್ಯ. ಈ ದಿನದಿಂದ ಆಕೆಯೇ ನಿನ್ನ ಅಮ್ಮ. ನೀನು ಏನು ಬೇಕೆಂದರೂ ಕೂಡ ಕೋರಿದ ಹಾಗೆ ಕೊಡ್ತಾರೆ. ರಂಗರಾಜು ಸುರೇಖಳ ಮುಖದಲ್ಲಿ ನೋವು, ಚಾಂದಿನಿ ಮುಖದಲ್ಲಿ ದುಃಖ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ದುಃಖ ಪಡುತ್ತಿದ್ದರು. ನಾನು ಹೋಗಲ್ಲಮ್ಮ, ನನಗಿಷ್ಟ ಇಲ್ಲ. ನೀವೇ ನನಗೆ ಅಮ್ಮ ಅಪ್ಪ. ಅದು ಬೇಕು ಇದು ಬೇಕು ಅಂತ ಕೇಳಲ್ಲಮ್ಮ. ನಿಮ್ಮ ಮನೆಯಲ್ಲೇ ನಿಮ್ಮ ಹತ್ರವೇ ಇರ್ತೀನಿ. ನನ್ನನ್ನು ಕಳಿಸ್ಬೇಡಮ್ಮ. ಅಪ್ಪ, ನೀನಾದ್ರೂ ಹೇಳು. ನಾನು ಗುಡಿ ಕೂಡ ಹೋಗೋದಿಲ್ಲ. ನಿಮ್ಮ ಗೌರವ ತೆಗೆಯೋ ಕೆಲಸ ಮಾಡಲ್ಲಪ್ಪ. ನಿಮಗೆ ಸ್ವಲ್ಪವೂ ತೊಂದರೆ ಕೊಡೋದಿಲ್ಲ. ಹಾಗಲ್ಲ ಮಗು. ನನ್ನ ಮಗಳು ಚೆನ್ನಾಗಿ ಓದ್ಕೋಬೇಕು, ಹೊಟ್ಟೆ ತುಂಬಾ ಊಟ ಮಾಡಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ತಿರುಗಾಡ್ಬೇಕು. ಆದ್ರೆ ಅಪ್ಪ ನಿನಗೆ ಅದೆಲ್ಲ ತರೋ ಯೋಗ್ಯತೆ ಇಲ್ಲ. ನನ್ನಮ್ಮ, ನೀನ್ ಇಲ್ಲಿದ್ರೆ ನಿನಗೆ ದಿನವೂ ನರಕವೇ ಅಮ್ಮ. ನೀನ್ ಅಲ್ಲಿಗೆ ಹೋದೆ ಅಂದ್ರೆ ನಿನಗೆ ಏನ್ ಬೇಕೋ ಅದು ಎಲ್ಲವೂ ಅಲ್ಲಿ ಸಿಕ್ಕತ್ತೆ. ಈ ಅಮ್ಮ ಅಪ್ಪನನ್ನು ಮರೆತು ಹೋಗು. ಎಲ್ಲಿದ್ರೂ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಗಿಬ್ರಿಗೂ ಬೇಕು. ರಂಗರಾಜು ಸುರೇಖಾ ಕಣ್ಣೀರಿನಿಂದ ಚಾಂದಿನಿಯನ್ನು ದೊಡ್ಡ ಮನುಷ್ಯರ ಹತ್ತಿರ ಕಳಿಸುತ್ತಾರೆ. ಅಳುತ್ತಲೇ ಚಾಂದಿನಿ ಅವರ ಜೊತೆ ಹೋಗುತ್ತಾಳೆ. ಆ ದಿನವೆಲ್ಲ ಚಾಂದಿನಿ ಊಟ ಮಾಡುವುದಿಲ್ಲ. ಆ ದೊಡ್ಡ ಮನುಷ್ಯ ಭಾಗ್ಯ ಎಷ್ಟು ಬೇಡಿಕೊಂಡರೂ ಕೇಳುವುದಿಲ್ಲ. ರೂಮಿನಲ್ಲಿ ಒಂಟಿಯಾಗಿಯೇ ಕುಳಿತು ಬಿಡುತ್ತಾಳೆ. ಹಾಗೆ ಆಲೋಚಿಸುತ್ತಿರುವ ಅವಳಿಗೆ ಗೋಡೆ ಮೇಲೆ ಹೋಗುತ್ತಿರುವ ಇರುವೆ ಕಾಣಿಸುತ್ತದೆ. ಇರುವೆಯನ್ನು ಚಾಂದಿನಿ ಗಮನಿಸುತ್ತಾಳೆ. ಒಂದು ಇರುವೆ ತನ್ನ ಬಾಯಿಂದ ಒಂದು ಸಕ್ಕರೆಯನ್ನು ತೆಗೆದುಕೊಂಡು ಬಂದು ಇನ್ನೊಂದಕ್ಕೆ ಕೊಡುತ್ತದೆ. ಹಾಗೆ ಮಾಡುತ್ತಿರುವಾಗ ಮಿಕ್ಕ ಇರುವೆಯೆಲ್ಲ ಬಂದು ಅದನ್ನು ತೆಗೆದುಕೊಂಡು ತಿನ್ನುತ್ತಿರುತ್ತದೆ. ಆಗಲೇ ಚಾಂದಿನಿಗೆ ಒಂದು ಆಲೋಚನೆ ಬರುತ್ತದೆ. ನಾನು ಇಲ್ಲಿಯೇ ಇದ್ದು ಕಷ್ಟಪಟ್ಟು ಓದಿದರೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ. ಆಗ ನನಗೆ ಸಂಬಳ ಬರುತ್ತೆ. ಆ ಸಂಬಳದ ದುಡ್ಡಿನಿಂದ ಅಮ್ಮ ಅಪ್ಪನನ್ನ ಸಂತೋಷದಿಂದ ನೋಡ್ಕೋಬಹುದು. ನನ್ನನ್ನ ದತ್ತಕ್ಕೆ ತೆಗೆದುಕೊಂಡವರು ಕೂಡ ಸಂತೋಷವಾಗಿರ್ತಾರೆ. ನನ್ನನ್ನು ಹೆತ್ತ ಅಮ್ಮ ಅಪ್ಪ ಕೂಡ ಆನಂದದಿಂದ ಸುಖವಾಗಿರಬಹುದು.
ಹಾಗೆ ಚಾಂದಿನಿ ಗಟ್ಟಿ ನಿರ್ಣಯ ತೆಗೆದುಕೊಂಡಳು. ಗ್ರೂಪ್ಸ್ನಲ್ಲಿ ಗವರ್ನಮೆಂಟ್ ಉದ್ಯೋಗ ಸಾಧಿಸಿದಳು. MRO ಉದ್ಯೋಗ ಸಾಧಿಸಿಕೊಂಡಳು. MRO ಆದ ನಂತರ ಅವಳ ಅಮ್ಮ ಅಪ್ಪನನ್ನು ನೋಡಲಿಕ್ಕೆ ಹೋದಳು. ಮನೆಗೆ ಹೋಗುತ್ತಲೇ ತನ್ನ ತಂದೆಗೆ ಬಹಳ ವಯಸ್ಸಾಗಿ ಹೋಗಿದ್ದರಿಂದ, ಸುರೇಖಾ, ಸ್ವಲ್ಪ ಗಂಜಿ ತಗೊಂಡ್ ಬಾರೆ, ಬೇಗ ಬಾ. ಬರ್ತಾ ಇದ್ದೀನಿ. ಬೆಳಿಗ್ಗೆ ರಾತ್ರಿ ಗಂಜಿನೇ ಕುಡಿದು ಬದುಕ್ತೀಯಾ? ಸ್ವಲ್ಪ ನೀರು ಕೂಡ ಕುಡೀರಿ. ಹಾ, ಕುಡಿತೀನಿ. ಅಲ್ಲಿ ನೋಡು, ಯಾರೋ ಬಂದಿದ್ದಾರೆ ನೋಡು. ನನಗೆ ಸರಿಯಾಗಿ ಕಣ್ಣು ಕೂಡ ಕಾಣಿಸ್ತಿಲ್ಲ. ಸುರೇಖಾ ರಂಗರಾಜು ಚಾಂದಿನಿಯನ್ನು ಗುರುತು ಹಿಡಿಯಲಿಲ್ಲ. ಯಾರಮ್ಮ ನೀನು? ಯಾರು ಬೇಕು? ಅಮ್ಮ, ನಾನು ನಿಮ್ಮ ಮಗಳು ಚಾಂದಿನಿ. ಆ ಮಾತು ಕೇಳುತ್ತಲೇ ರಂಗರಾಜು ಸುರೇಖರ ಮುಖದಲ್ಲಿ ಆನಂದದ ಕಣ್ಣೀರು ಧಾರಾಳವಾಗಿ ಹರಿಯಿತು. ಚಾಂದಿನಿ ತನ್ನ ತಾಯಿ ತಂದೆಯರನ್ನು ಅಪ್ಪಿಕೊಂಡು ಅಳುತ್ತಾಳೆ. ಎಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ಯಮ್ಮ. ಚೆನ್ನಾಗಿದ್ದೀಯ ತಾಯಿ? ನೀನು ನಮ್ಮ ಹತ್ತಿರ ಮತ್ತೆ ಬರ್ತೀಯೋ ಇಲ್ವೋ ಅಂತ ಅಂದುಕೊಂಡಿದ್ವಿ. ನಮ್ಮ ಮಗಳು ಎತ್ತರಕ್ಕೆ ಹೋಗುತ್ತಾ ನಮ್ಮನ್ನು ಮರೆತು ಹೋಗಿಲ್ಲ. ನೋಡು ಸುರೇಖಾ, ನನ್ನ ಮಗಳು ಬಂದ್ಬಿಟ್ಲು. ಈಗ ನಿನ್ನ ಮಗಳು MRO ಆಗಿದ್ದಾಳೆ ಅಪ್ಪ. ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ನನಗೆ. ರಂಗರಾಜನ ಸಂತೋಷ ದ್ವಿಗುಣಿಸುತ್ತದೆ. ಸುರೇಖಾ ಸಂಭ್ರಮ ಪಡುತ್ತಾಳೆ. ಇನ್ನು ಮೇಲೆ ನೀವು ಹೀಗಿರುವ ಅಗತ್ಯವಿಲ್ಲ ಅಪ್ಪ. ನಿಮ್ಗಾಗಿ ನಾನು ಈ ಕೆಲಸ ತಗೊಂಡಿರೋದು. ನನಗೆ ಅವರ ಜೊತೆ ಹೋಗಲಿಕ್ಕೆ ಇಷ್ಟವಿಲ್ಲದಿದ್ದರೂ ಯಾಕೆ ಹೋದೆ ಗೊತ್ತಾ? ನಾನು ಕಷ್ಟಪಟ್ಟು ಓದಿಕೊಂಡು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಓದಿದೆ. ಈಗ ನನಗೆ ಇಬ್ಬರು ಅಮ್ಮ ಅಪ್ಪಂದಿರು. ನನ್ನಂತಹ ದುರದೃಷ್ಟವಂತಳು ಇಲ್ಲವೆಂದು ಅಂದುಕೊಂಡಿದ್ದೆ. ಆದರೆ ಇಬ್ಬರು ಅಪ್ಪ ಅಮ್ಮನನ್ನು ಕೊಟ್ಟು ದೇವರು ನ್ಯಾಯ ಮಾಡಿದನು. ಈಗ ಈ ಲೋಕದಲ್ಲಿ ನನ್ನಂತಹ ಅದೃಷ್ಟವಂತಳು ಇಲ್ಲ. ಬನ್ನಿ ಅಪ್ಪ, ಹೋಗೋಣ. ಆ ದಿನದಿಂದ ಚಾಂದಿನಿ ಅವರನ್ನು ಕರೆದುಕೊಂಡು ಹಾಗೆ ಸಂತೋಷದಿಂದ ನೋಡಿಕೊಳ್ಳುತ್ತಾಳೆ.